ರೆಡ್ ಗೋಲ್ಡ್ ಎಂದೇ ಕರೆಯಲ್ಪಡುವ ಅತ್ಯಂತ ದುಬಾರಿ ಮಸಾಲೆ ಪದಾರ್ಥ ಜಗತ್ತಿನ ಕೆಲವೇ ರಾಷ್ಟ್ರಗಳಲ್ಲಿ ಬೆಳೆಯುವ ಅಪರೂಪದ ಬೆಳೆ, ಲಕ್ಷ ಲಕ್ಷ ಲಾಭ ತಂದುಕೊಡುವ ಬಂಪರ್ ಕ್ರಾಪ್ ಕೇಸರಿ ಬೇಸಾಯ. ಕೃಷಿ ಖಜಾನೆಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಜಗತ್ತಿನ ಅತ್ಯಂತ ದುಬಾರಿ ಮಸಾಲೆ ಪದಾರ್ಥಗಳಲ್ಲಿ ಕೇಸರಿಗೆ ಮೊದಲ ಸ್ಥಾನವಿದೆ. ಗ್ರಾಮ್ಗಳ ಲೆಕ್ಕದಲ್ಲಿ ಮಾರಾಟವಾಗುವ ಕೇಸರಿಯನ್ನು ಭಾರತೀಯ ಅಡುಗೆಗಳಲ್ಲಿ, ಸಿಹಿ ತಿಂಡಿಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ಇಂತಹ ಕೇಸರಿ ನಮ್ಮ ದೇಶದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಾತ್ರ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಆದರೆ ನಮ್ಮ ರಾಜ್ಯದಲ್ಲೂ ರೈತರೊಬ್ಬರು ಕೇಸರಿ ಬೆಳೆಯುವ ಪ್ರಯತ್ನ ಮಾಡಿದ್ದು ಅದರಲ್ಲಿ ಯಶ ಕಂಡಿದ್ದಾರೆ. ಹಾಗಾದರೆ ನಮ್ಮ ರಾಜ್ಯದ ವಾತಾವರಣದಲ್ಲಿ ಕೇಸರಿ ಬೆಳೆಯೋದು ಹೇಗೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಈ ಸಂಚಿಕೆಯಲ್ಲಿ. ಭಾರತದಲ್ಲಿ ಸುಮಾರು 4 ಟನ್ ಕೇಸರಿ ಉತ್ಪಾದನೆ. ಚಿನ್ನದಂತಹ ಬೆಲೆ ಇರುವ ಕೇಸರಿಯನ್ನ ರೆಡ್ ಗೋಲ್ಡ್ ಅಂತಲೇ ಕರೆಯಲಾಗುತ್ತೆ. 1 ಗ್ರಾಂಗೆ 200 ರೂಪಾಯಿಗೂ ಹೆಚ್ಚಿನ ಬೆಲೆ ಇರುವ ಕೇಸರಿ ಒಂದು ಲಾಭದಾಯಕ ಕೃಷಿಯಾಗಿದೆ. ಆದ್ರೆ ಕೇಸರಿಯನ್ನ ಎಲ್ಲಾ ಪ್ರದೇಶಗಳಲ್ಲೂ ಬೆಳೆಯೋಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಕೇಸರಿ ಬೆಳೆಯಲಾಗ್ತಿದೆ. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ, ಶ್ರೀನಗರ, ಬುಡಗಾಮ್, ಕಿಶ್ವಾರ್ನಲ್ಲಿ ಹೆಚ್ಚಾಗಿ ಕೇಸರಿ ಬೆಳೆಯಲಾಗುತ್ತೆ. ನಮ್ಮಲ್ಲಿ ಒಟ್ಟು 3.83 ಟನ್ ಕೇಸರಿ ಉತ್ಪಾದನೆಯಾಗ್ತಿದೆ. ವಾರ್ಷಿಕ 300 ಟನ್ ಕೇಸರಿ ಉತ್ಪಾದನೆ. ಇನ್ನು ಜಗತ್ತಿನಾದ್ಯಂತ ವರ್ಷಕ್ಕೆ ಸುಮಾರು 300 ಟನ್ ಕೇಸರಿಯನ್ನ ಬೆಳೆಯಲಾಗುತ್ತೆ. ಅದರಲ್ಲಿ ಇರಾನ್ನದ್ದು ಸಿಂಹಪಾಲು. ಅಲ್ಲಿ ಜಗತ್ತಿನ ಒಟ್ಟು ಕೇಸರಿ ಉತ್ಪಾದನೆಯ 88% ಅನ್ನ ಉತ್ಪಾದಿಸಲಾಗ್ತಿದೆ. ಭಾರತ ಕೇಸರಿ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದ್ದರೆ ಸ್ಪೇನ್ 3ನೇ ಸ್ಥಾನದಲ್ಲಿದೆ. ಕೇಸರಿ ಬೆಳೆಯಲು ವಿಶೇಷವಾದ ವಾತಾವರಣ ಮತ್ತು ಮಣ್ಣಿನ ಅಗತ್ಯವಿರುತ್ತೆ. ಹಾಗಾಗಿ ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಕೇಸರಿಯನ್ನ ಬೆಳೆಯಲಾಗ್ತಿದೆ. ಕೇಸರಿ ಪೋಷಕಾಂಶಗಳ ಆಗರವಾಗಿದ್ದು ಹಲವು ಔಷಧೀಯ ಗುಣಗಳನ್ನ ಹೊಂದಿದೆ. ಹಾಗಾಗಿ ಅಡುಗೆ ಮತ್ತು ಸಿಹಿ ತಿಂಡಿಗಳ ಜೊತೆಯಲ್ಲಿಯೇ ಹಾಲಿನೊಂದಿಗೆ ಇದನ್ನ ಬೆರೆಸಿ ಕುಡಿಯುವವರು ಸಾಕಷ್ಟು ಜನರಿದ್ದಾರೆ. ಪ್ರತಿದಿನ ಇದನ್ನ ಹಾಲಿನಲ್ಲಿ ಬೆರೆಸಿ ಕುಡಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಕೇಸರಿ ಬೆಳೆಯಲು ವಿಶೇಷವಾದ ವಾತಾವರಣ ಇರಬೇಕು. ಆದ್ರೆ ಸಂರಕ್ಷಿತ ಬೇಸಾಯ ಪದ್ಧತಿ ಅಥವಾ ಏರೋಫೋನಿಕ್ ವಿಧಾನದಲ್ಲಿ ಕೇಸರಿಯನ್ನ ಬೆಳೆಸಲು ಸಾಧ್ಯವಿದ್ದು ವಿಶ್ವದ ಹಲವೆಡೆ ಈ ತಂತ್ರಜ್ಞಾನವನ್ನ ಬಳಸಿಕೊಂಡು ಕೇಸರಿ ಬೆಳೆಯಲಾಗ್ತಿದೆ. ಭಾರತದಲ್ಲೂ ಹಲವರು ಈ ವಿಧಾನದಲ್ಲಿ ಕೇಸರಿ ಬೆಳೆದು ಯಶಸ್ವಿಯಾಗಿದ್ದಾರೆ. ಈಗ ಬೆಳಗಾವಿಯ ಟೆಕ್ಕಿಯೊಬ್ಬರು ಏರೋಫೋನಿಕ್ ವಿಧಾನದಲ್ಲಿ ಕೇಸರಿ ಬೆಳೆದು ಯಶಸ್ವಿಯಾಗಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೇಸರಿ ಗಡ್ಡೆಗಳನ್ನ ಭೂಮಿಯಲ್ಲಿ ನಾಟಿ ಮಾಡಿ ಸಾಂಪ್ರದಾಯಿಕ ವಿಧಾನದಲ್ಲಿ ಕೇಸರಿ ಬೆಳೀತಾರೆ. ಆದರೆ ಏರೋಫೋನಿಕ್ ವಿಧಾನದಲ್ಲಿ ಮಣ್ಣು ಮತ್ತು ನೀರು ಬಳಸದೆ ರೂಮ್ ಅಥವಾ ಲ್ಯಾಬ್ನಲ್ಲಿ ಕೇಸರಿ ಬೆಳೆಸಲಾಗುತ್ತೆ. ಇದಕ್ಕೆ ನಾವು ಕರೆದಿದ್ದಕ್ಕೆ ಏರೋಫೋನಿಕ್ ಅಂತಾರೆ. ಇದ್ರ ಮೀನಿಂಗ್ ಏನಂತಂದ್ರೆ, ನೀವು ಒಳಗಡೆ ಬೆಳಿಗ್ಗೆ ಏನು ಬೇಕಲ್ಲ ಆ ಟೆಂಪರೇಚರ್ನ ಆ ಬೆಳಿಗ್ಗೆ ಕೊಟ್ಟ ನೀವು ಸ್ಟೆಪ್ ಬೈ ಸ್ಟೆಪ್ ರ್ಯಾಕ್ ಒಳಗೆ ಇಟ್ಬೋದು ಅಥವಾ ಸೈಡ್ ಬೈ ಸೈಡ್ ಬೆಳಿಬೋದು. ಇದಕ್ಕೆ ಏರೋಫಾರ್ಮಿಕ್ ಅಂತಾರೆ. ಏರೋಫಾರ್ಮಿಕ್ ಅಂದ್ರೆ ಆ ಟೆಂಪರೇಚರ್ನ ನೀವು ಡುಪ್ಲಿಕೇಟ್ ಮಾಡೋದು, ಅಂದ್ರೆ ವರ್ಚುವಲ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ನಾವು ಏರೋಫಾರ್ಮಿಕ್ ಅಂತೇವೆ. ಕೃತಕವಾಗಿ ನಾವು ಮಾಡ್ಬೇಕಂದಾಗ ನೀವು ಸಣ್ಣ ಪ್ರಮಾಣದಾಗ ಸ್ಟಾರ್ಟ್ ಮಾಡುವಂದ್ರೆ 10 by 10 ರೂಮ್ ಒಳಗಡೆ ಸ್ಟಾರ್ಟ್ ಮಾಡ್ಬೋದು. ಅಥವಾ ನಿಮ್ದು ರೂಮ್ ಸೈಜ್ ನಾವು ದೊಡ್ಡ ಮಾಡ್ತೀವಿ. ಈಗ ನಾವು ಸಕ್ಸಸ್ಫುಲಿ ಬೆಳೆದ ಅಂದಾಗ ನಮ್ಗೆ ಗ್ಯಾರಂಟಿ ಅದ, ಟ್ರಸ್ಟ್ ಅದ ಅಂದಾಗ ಸೊ ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಎಕ್ಸ್ಟೆಂಡ್ ನೀವು ಒಂದು ಇದನ್ನ ರೂಮ್ ಒಳಗೆ ಬೆಳಿಬೇಕು ಅಂತ ನೀವು ಕೇಳಿದ್ರೆ ಕಂಟೈನರ್ಗಳು ಬೆಳಿಬಹುದು. ಈಗ ನೀವು ಕೋಲ್ಡ್ ಕಂಟೈನರ್ ಸಿಗ್ತಾವೆ, ಕೋಲ್ಡ್ ಕಂಟೈನರ್ ಒಳಗೆ ಬೆಳಿರಿ. ಇಲ್ಲ ರೂಮ್ಗಳು ಮಾಡಿ ದೊಡ್ಡ ರೂಮ್ ಒಳಗೆ ಮಾಡ್ಕೊರಿ. ಇಲ್ಲ ಅದಕ್ಕೆ ಶೆಡ್ ಹಾಕೊಂಡು ಶೆಡ್ ಒಳಗೆ ಮಾಡ್ಕೋಬಹುದು. ಬಟ್ ಏನಂತಂದ್ರೆ ಅದಕ್ಕೆ ನೀವು ಕಂಟೈನರ್ ಮಾಡ್ಕೋಬೇಕು. ಮೀನಿಂಗ್ ಅಂತಂದ್ರೆ ಅದಕ್ಕೊಂದು ಕ್ಲೋಸ್ ಪ್ಲೇಸ್ ಇರಬೇಕು. ಆ ಟೆಂಪರೇಚರ್ ನೀವು ಮೇಂಟೈನ್ ಮಾಡ್ಬೇಕು ಅಂದಾಗ ನೀವು ಸಫ್ರಾನ್ ಬೆಳಿಬಹುದು.
ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ರಜತ್ ಕುಮಾರ್ ಅವರು ತಮ್ಮ ಸ್ನೇಹಿತನ ಜೊತೆ ಸೇರಿ ಕಳೆದ ವರ್ಷ ಪ್ರಾಯೋಗಿಕವಾಗಿ ಕೇಸರಿ ಬೆಳೆದ್ರು. ಅದರಲ್ಲಿ ಯಶಸ್ಸು ಸಿಕ್ಕಿದ್ರಿಂದ ಈ ವರ್ಷ ಅವರು 10 ಬೈ 10 ಅಡಿ ಅಳತೆಯ ರೂಮ್ನಲ್ಲಿ 130 ಕೆಜಿ ಕೇಸರಿ ಗಡ್ಡೆಗಳಿಂದ ಕೇಸರಿ ಬೆಳೆತಿದ್ದಾರೆ. ಅವ್ರ ಸಾಯಿಲ್ ಒಳಗೆ ಏನು ಫರ್ಟಿಲೈಸರ್ ಹಾಕ್ತಾರೆ ಅಣ್ಣ, ಬರೀ ನೀರು ಹಾಕ್ತಾರೆ ಅಣ್ಣ, ಅಂದ್ರೆ ಅದನ್ನ ಯಾವ ಟೈಪ್ ಬೆಳಿತಾರೆ ಅವ್ರ. ನಮ್ಮ ಸೈಡ್ ನಾವು ಕರಿ ಮಣ್ಣೊಳಗೆ ನಾವು ಬೆಳಿತೀವಿ, ಅದು ಭಾಳ ಡಿಫ್ರೆಂಟ್ ಇರ್ತದೆ. ಅವ್ರು ಆ ಟೈಪ್ ಬೆಳೆದು ಅವ್ರು ಭಾಳ ಡಿಫ್ರೆಂಟ್ ಇರ್ತದೆ. ಅವ್ರದೆಲ್ಲ ಬರೀ ಕ್ಲೈಮೇಟ್ ಮೇಲೆ ಇರ್ತಾವೆ ಬೆಳೆಗಳ. ಈ ಸೆಫ್ರನ್ನು ಕ್ಲೈಮೇಟ್ ಮೇಲೆ ಬೆಳಿತಾರೆ. ನಾವು ಅವ್ರ ಕಡೆ ಎಲ್ಲ ಹೋಗಿ ಇದನ್ನು R&D ಮಾಡಿ ನಾವು ಇದನ್ನು ಇಂಡೋರ್ ಒಳಗೆ ಬೆಳಿಬೋದು. ನಾವು ಒಂದು ರೂಮ್ ಕೋಲ್ಡ್ ಸ್ಟೋರೇಜ್ ಮಾಡಿ ಅದನ್ನೇನು ಕ್ಲೈಮೇಟ್ ಅದಲ್ಲ ಅದನ್ನು ನಾವು ಮಿಮಿಕ್ ಮಾಡಿ ನಾವು ಇಲ್ಲಿ ಅದನ್ನ ಗ್ರೋತ್ ಮಾಡ್ಬೋದು ಅಂತ ಟ್ರೈ ಮಾಡಿದ್ದು ಲಾಸ್ಟ್ ಇಯರ್. ಸಕ್ಸಸ್ಫುಲ್ ಆದ್ರಿಂದ ಈ ಸಲ ಎಕ್ಸ್ಟೆಂಡ್ ಮಾಡಿ ದೊಡ್ಡ ಮಾಡಿದ್ದೇವೆ. ಮಣ್ಣಿಲ್ಲದೆಯೂ ಕೇಸರಿ ಬೆಳೆಯಬಹುದು. ಕೇಸರಿ ಬೆಳೆಯಲು ತಂಪಾದ ವಾತಾವರಣ ಮತ್ತು ಸೂಕ್ತವಾದ ಮಣ್ಣು ಬೇಕಾಗತ್ತೆ. ಆದ್ರೆ ಲ್ಯಾಬ್ನಲ್ಲಿ ಕೃತಕ ವಾತಾವರಣ ಸೃಷ್ಟಿ ಮಾಡಿ ಕೇಸರಿ ಬೆಳೆಯೋದ್ರಿಂದ ಮಣ್ಣು ಬೇಕಾಗೋದಿಲ್ಲ ಅಂತಾರೆ ರಜತ್. ನೀವು ಇಂಡೋರ್ ಒಳಗೆ ಬೆಳಿತೀವಿ ಅಂದಾಗ ನಿಮ್ಗೆ ಮಣ್ಣು ಬೇಕಾಗಿಲ್ಲ. ಯಾಕಂದ್ರೆ ನಾಯಾಸ್ ಹೇಳಿದಂಗೆ ಏರೋಫಾರ್ಮಿಕ್ ಅಂದಾಗ ನೀವು ಇಲ್ಲಿ ಮಣ್ಣು ಬೇಕಾಗಿಲ್ಲ, ಫರ್ಟಿಲೈಸರ್ ಬೇಕಾಗಿಲ್ಲ. ಇಲ್ಲಿ ನಾವು ಅಂಥದ್ದು ಏನೂ ಯೂಸ್ ಮಾಡಿಲ್ಲ. ನೀವು ಬೆಳೆದು ಅಂತಂದ್ರೆ ಇದಕ್ಕೆ ಮಣ್ಣಿನ ಇಲ್ದನ ನೀವು ಜಸ್ಟ್ ಟ್ರೇ ಒಳಗೆ ಬಲ್ಬ್ಸ್ ಅದ ಏನು ಸಿಗ್ತದಲ್ಲ, ಅದ್ರ ಬೇಸಿಕ್ ಸೀಡ್ಸ್ ಇರ್ತದ, ಸೀಡ್ನ ಬಲ್ಬ್ ಮಾಡ್ತಾರೆ. ಆ ಬಲ್ಬ್ನ ನಾವು ಏನು ಮಾಡ್ತೇವೆ ಅಂದ್ರೆ ಜಸ್ಟ್ ಒಂದು ಟ್ರೇ ಒಳಗಡೆ ಅದನ್ನ ಫರ್ಟಿಲೈಸರ್ ಅಂತದ್ದು ಏನು ಯೂಸ್ ಮಾಡ್ದನ ಅದು ಫಂಗಸ್ ಬರ್ದಂಗೆ ನೋಡ್ಕೋಬೇಕಷ್ಟ. ನೀವು ಅಷ್ಟು ಕ್ಲೀನ್ ಇಟ್ಕೋಬೇಕು ರೂಮ್, ಅದಷ್ಟು ಬೆಳೆದ್ರೆ ಸಾಕಷ್ಟು. ಕೇಸರಿ ಗಡ್ಡೆಗಳು ಬೆಳೆದು ಹೂವು ಬಿಡಲು ಅದಕ್ಕೆ ಪೂರಕವಾದ ವಾತಾವರಣ ಒದಗಿಸಬೇಕಾಗತ್ತೆ. ಕಾಶ್ಮೀರ ಕಣಿವೆಯಲ್ಲಾದ್ರೆ ನೈಸರ್ಗಿಕವಾಗಿ ಈ ವಾತಾವರಣ ಲಭ್ಯವಿರುತ್ತೆ. ಆದ್ರೆ ನಮ್ಮಲ್ಲಿ ಕೇಸರಿ ಬೆಳೆಯಬೇಕೆಂದರೆ ಕೃತಕವಾಗಿ ಸೂಕ್ತ ವಾತಾವರಣವನ್ನ ಸೃಷ್ಟಿಸಬೇಕಾಗತ್ತೆ. ಹಾಗಾಗಿ ಕೇಸರಿ ಬೆಳೆಯುವ ರೂಮ್ ಅನ್ನ ಲ್ಯಾಬ್ ಮಾದರಿಯಲ್ಲಿ ಸೆಟಪ್ ಮಾಡಬೇಕು ಮತ್ತು ಅಲ್ಲಿ ತಂಪಾದ ವಾತಾವರಣ ಕಾಯ್ದುಕೊಳ್ಳಲು ಕೆಲವೊಂದು ಸಲಕರಣೆಗಳನ್ನ ಅಳವಡಿಸಬೇಕಾಗತ್ತೆ. ಯಾವೆಲ್ಲ ಸಲಕರಣೆಗಳು ಬೇಕು ಅಂತ ರಜತ್ ವಿವರಿಸಿದ್ದಾರೆ. ಸಲಕರಣೆ ಅಂತಂದ್ರೆ ನೀವು ಟೆಂಪರೇಚರ್ ಮೇನ್ ಇದ್ರದ್ದು. ಯಾಕಂದ್ರೆ ಇದು ನಾ ಹೇಳಿದಂಗೆ ಶ್ರೀನಗರ, ಹಿಮಾಚಲ್ ಪ್ರದೇಶ, ಅಫ್ಘಾನಿಸ್ತಾನ ಈ ಸೈಡ್ ಎಲ್ಲ ಬೆಳೆಯೋದ್ರಿಂದ ಅಲ್ಲಿ ಟೆಂಪರೇಚರ್ ನಾವು ಇಲ್ಲೇ ಮಿಮಿಕ್ ಮಾಡಬೇಕಾಗ್ತದೆ. ಅಂದಾಗ ನಿಮ್ಗೆ ಒಂದು ಚಿಲ್ಲರ್ ಬರಬೇಕಾಗ್ತದೆ. ಚಿಲ್ಲರ್ ಅಂತಂದ್ರೆ ನೀವು ಕೋಲ್ಡ್ ಟೆಂಪರೇಚರ್ ಏನು ನೀವು ನೋಡ್ತೀರಿ ಹಾಲಿನ ಡೈರಿ ಒಳಗಾತು ಯಾವ್ದಾದ್ರು ಕೋಲ್ಡ್ ಸ್ಟೋರೇಜ್ ಒಳಗಾತು ಚಿಲ್ಲರ್ ಯೂಸ್ ಮಾಡ್ತಾರೋ ಅದ ಸೇಮ್ ನಾವು ಇಲ್ಲಿ ಯೂಸ್ ಮಾಡತ್ತೀವಿ. ಹಂಗ ಅದು ಅಲ್ದ AC ಬೇಕಾಗ್ತದೆ. ಆಮೇಲೆ ಹ್ಯುಮಿಡಿಟಿ ಮೇಂಟೈನ್ ಮಾಡಕ್ಕೆ ಹ್ಯುಮಿಡಿಫೈಯರ್ ಬೇಕಾಗ್ತದೆ. ಇವಂದ್ರೆ ಏನಿದೆ ನಿಮಗೆ ಬೇಸಿಕ್ ಮಷಿನ್ಸ್ ಬೇಕಾಗಿರುತ್ತೆ. ಯಾಕಂದ್ರೆ ನೀವು ಆ ಟೆಂಪರೇಚರ್ ಮಿಮಿಕ್ ಮಾಡಕ್ ಬೇಕಾಗಿರೋ ಸಲಕರಣೆಗಳು ಇವದಾವ. ಕೇಸರಿ ಬೆಳೆಯಲು ಪೂರಕವಾದ ವಾತಾವರಣವನ್ನೇನೋ ಸೃಷ್ಟಿಸಿದ ಬಳಿಕ ಕೇಸರಿ ಗಡ್ಡೆಗಳನ್ನ ತಂದು ರೂಮ್ನಲ್ಲಿ ಇರಿಸಿ ಅದು ಬೆಳವಣಿಗೆ ಹೊಂದಲು ಬಿಡಬೇಕು. ರಜತ್ ಅವರು ಕೇಸರಿ ಗಡ್ಡೆಗಳನ್ನ ಶ್ರೀನಗರದಿಂದ ತಂದು ಅವುಗಳನ್ನ ರೂಮ್ನಲ್ಲಿ ಇರಿಸಿ ಬೆಳೆಸಿದ್ದಾರೆ. ಕಳೆದ ಬಾರಿ ಅವರು 10 ಕೆಜಿ ಗಡ್ಡೆಯನ್ನ ಬೆಳೆಸಿದ್ರು. ಅದರಲ್ಲಿ ಉತ್ತಮ ಫಸಲು ಬಂದಿದ್ರಿಂದ ಈ ವರ್ಷ ಅವರು ಬೆಳಗಾವಿಯಲ್ಲಿ 130 ಕೆಜಿ ಮತ್ತು ಪುಣೆಯಲ್ಲಿ 300 ಕೆಜಿಯಂತೆ 2 ಕಡೆಗಳಲ್ಲಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಕೇಸರಿ ಬೆಳೆತಿದ್ದಾರೆ. ಕೇಸರಿ ವರ್ಷವಿಡೀ ಬೆಳೆಯೋದಿಲ್ಲ. ಒಂದು ಸೀಸನ್ನಲ್ಲಿ ಗಡ್ಡೆಗಳಲ್ಲಿ ಹೂ ಬರುತ್ತೆ. ಅಂದರೆ ಒಂದು ಸೀಸನ್ನಲ್ಲಿ 3 ಬೆಳೆ ಬೆಳಿಬಹುದು. ಇದು ನೀವು ನೋಡ್ಬೋದು ಸೆಫ್ರಾನ್ ಕೋಲ್ಡ್ ಪ್ಲೇಸ್ ಇದ್ದಲ್ಲೇ ಬರ್ತದೆ. ನೀವು ಅನ್ಕೋಬಹುದು ಬೆಳಗಾವಿ ಒಳಗೆ ಟೆಂಪರೇಚರ್ ಬರ್ತೈತೋ ಇಲ್ಲೋ. ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅನ್ಸಿದ್ದು ಹೆಂಗೆ ಅಂದರೆ ನಮಗೊಂದು ಐಡಿಯಾ ಬಂತು. ಈಗ ಎಲ್ಲರೂ ಬೆಳಿತಾರೆ. ನೀವು ನೋಡಿದರೆ ಇಂಡೋರ್ ಒಳಗೆ ಬೆಳೆಯುವಂತಂದ್ರೆ ಮಶ್ರೂಮ್ ಬರ್ತಾವೆ. ಮಶ್ರೂಮು ಬೆಳಿತಾರೆ. ಒಂದು ಶೆಡ್ ಹಾಕಿ ಅದು ಬೆಳಿತಾರೆ. ಒಂದು ಗುಡಿಸಲ್ದೊಳಗೆ ಬೆಳಿಬೋದು, ಒಂದು ರೂಮ್ ಒಳಗಡೆ ಬೆಳಿಬೋದು, ಇಂಡೋರ್ ಒಳಗೆ ಬೆಳಿಬೋದು. ಸೊ ಅವಾಗ ಮಶ್ರೂಮ್ ಎಲ್ಲ ಟ್ರೈ ಮಾಡಿದರು. ಅಂಥದ್ದು ಒಂದು ಏನು ಹೊಸದು ಟ್ರೈ ಮಾಡೋದು, ಏನು ಹೊಸ ಟ್ರೈ ಮಾಡ್ಬೋದು ಅಂದಾಗ ನಮ್ಗೆ ಐಡಿಯಾ ಬಂದಿದ್ದ ಸೆಫ್ರಾನ್ ಟ್ರೈ ಮಾಡ್ಬೇಕಂದಾಗ ಇಲ್ಲಿ ಬರೋದು ಡೌಟ ಇದೆ. ಯಾಕಂದ್ರೆ ನೀವು ನೋಡಿದ್ರೆ ಇದು ಉತ್ತರ ಕರ್ನಾಟಕ ಬೆಳಗಾವಿ ತಂಪದ ಇಲ್ಲಂತಲ್ಲ. ಆದ್ರೆ ನೀವು ಕಂಪೇರ್ ಮಾಡಿದ್ರೆ ನಾರ್ತ್ ಇಂಡಿಯಾಗ, ಯಾಕಂದ್ರೆ ಅಲ್ಲಿ ಈಗಿರ್ತದ 3 ಡಿಗ್ರಿ ಸೆಲ್ಸಿಯಸ್ 4 ಡಿಗ್ರಿ ಸೆಲ್ಸಿಯಸ್, ಒಂದು ಸಲ -ಡಿಗ್ರಿ ಹೋಗ್ತದೆ, -10 ಎಲ್ಲ ಹೋಗ್ತದೆ. ಅಂಥದ್ರೊಳಗೆ ಆ ಸೆಫ್ರಾನ್ ಬರ್ಬೇಕಲ್ಲ, ಅವಾಗ ಅಲ್ಲಿ ಬರ್ತದೆ, ಅಲ್ಲಿ ಭೂಮಿಯೊಳಗೆ ಡೈರೆಕ್ಟ್ ಆಗಿ ಬರ್ತದೆ. ಅದನ್ನು ನಾವು ಇಲ್ಲಿ ಬೆಳಿಬೇಕಂದಾಗ ಆ ಟೆಂಪರೇಚರ್ನ ಆ ಬಲ್ಬ್ಗೆ ನಾವು ಕೊಡಬೇಕಾಗ್ತದೆ. ಅದಕ್ಕೆ ಏನಂತಂದ್ರೆ ಸಲಕರಣೆ ಇದ್ದಂಗೆ ನಾವು ಚಿಲ್ಲರ್ ಯೂಸ್ ಮಾಡಬೇಕಾಗ್ತದೆ. ಚಿಲ್ಲರ್ ಅದಕ್ಕೆ AC ಒಳಗೆ ಬೆಳಿಬೋದು ಇಲ್ಲೋ ಅಂತ ನೀವು ಕೇಳಿದ್ರೆ AC ಒಳಗೆ ಬೆಳಿಬೋದು. ಆದರೆ AC 16 ಡಿಗ್ರಿ ಕಡೆಗಿಂತ ಕಡಿಮೆ ಹೋಗಂಗಿಲ್ಲ. ನೀವು ಯಾವಾಗ -ಒಳಗೆ ಬೇಕಂದಾಗ ಅವಾಗ ಚಿಲ್ಲರ್ ಯೂಸ್ ಮಾಡ್ಕೋದು. -50 ವರ್ಗು ಒಂದು ಚಿಲ್ಲರ್ ಹೋಗ್ತದೆ.
ನೀವು ಚಿಲ್ಲರ್ ಯೂಸ್ ಮಾಡ್ಕೊಂಡು ಅದಕ್ಕೊಂದು ಬೇಕಾಗಿರೋ ಟೆಂಪ್ರೇಚರ್ ನೀವು ಕೊಟ್ಕೊಂತ ಹೋದ್ರಂತಂದ್ರೆ ವರ್ಷದೊಳಗೆ ಈ ಸೀಸನ್ ಒಳಗೆ ನೀವು 3 ಬೆಳೆನ ಬೆಳಿಬೋದು. ಸೊ ಲಾಸ್ಟ್ ಇಯರ್ ಟ್ರೈ ಮಾಡಿದಾಗ ನಮಗೆ ಬಂದಿದ್ದು 10 kg ಒಳಗೆ ಏನಿಲ್ಲ ಅಂತಂದ್ರೂ ಒಂದು 30-40 ಗ್ರಾಮ್ ತೆಗೆದೇವೆ ನಾವು. 30-40 ಗ್ರಾಮ್ ಸೆಫ್ರಾನ್ ಬಂದದ, ಅದು ಸಕ್ಸಸ್ಫುಲ್ ಆಗಿ ಬಂದದ. ಅವಾಗ ನಾವು ಯೋಚನೆ ಬಂತು, ಓಕೆ ಇದನ್ನ ಯಾಕೆ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು, ಒಂದು ದೊಡ್ಡ ಪ್ರಮಾಣದೊಳಗೆ ಮಾಡ್ಕೊಳ್ಬೋದು ನಾವು ಅಂತ ಅನ್ಕೊಂಡು ನಾವು ಈ ಸಲ 130 kg ಹಾಕಿದ್ದೇವೆ. ಇದನ್ನ ಸೇಮ್ ನಾವು ಪುಣೆ ಒಳಗೂ ಟ್ರೈ ಮಾಡಿದ್ದೇವೆ. ಪುಣೆ ಒಳಗೆ ಇದನ್ನ 300 kg ಒಳಗೆ ಹಾಕಿದ್ದೇವೆ. ಅಲ್ಲೇ ಪುಣೆ ಒಳಗೆ 300 kg ಅದ, ಇಲ್ಲಿ ನಾವು 130 kg ಒಳಗೆ ನಡೆದ. ಎರಡೂ ಕಡೆ ಫ್ಲವರಿಂಗ್ ಬರಾಕತ್ತೈತಿ. ಆಮೇಲೆ ಇಲ್ಲಿವರೆಗೂ ನಾವು ಏನಿಲ್ಲ ಅಂತಂದ್ರು ನಮ್ಗೆ ಎಷ್ಟು ಬೇಕಾಗಿದ್ದಲ್ಲ ಅಷ್ಟು ನಾವು ಸೆಫ್ರಾನ್ ತೆಗೆದೇವಿ. ಈ ಸೀಸನ್ ಏನು ಮುಗಿದ್ರೊಳಗದಲ್ಲ ಅಷ್ಟರೊಳಗೆ ನಮಗೆ ಬೇಕಾಗಿದ್ದು ನೀವು ಬೇಕಾದಂಗೆ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡಂಗೆ ನೀವು ಬೇಕಾದ್ರೆ 200 kg ಹಾಕೊಡ್ರಿ, 1000 kg ಹಾಕೋಬಹುದು, 2000 kg ಹಾಕೋಬಹುದು. ನೀವು ಅದ್ರ ತಕ್ಕಂಗೆ ನಿಮ್ಮ ಸೆಫ್ರಾನ್ ಬರ್ತದೆ. ಎಷ್ಟು ಪ್ರಮಾಣದಲ್ಲಿ ಕೇಸರಿ ಬೆಳೆಬೇಕು ಎಂಬುದರ ಆಧಾರದ ಮೇಲೆ ರೂಮ್ನ ಅಳತೆ ಮತ್ತು ಬಂಡವಾಳ ನಿರ್ಧಾರವಾಗುತ್ತೆ. ರಜತ್ ಅವರು 10 kgಯಿಂದ ಆರಂಭಿಸಿ ಈ ವರ್ಷ ಅವರು 130 kg ಕೇಸರಿ ಗಡ್ಡೆಗಳನ್ನ ಬೆಳೆಸುತ್ತಿದ್ದಾರೆ. ಇನ್ನು ಕೇಸರಿ ಗಡ್ಡೆಗಳಿಗೂ ಹೆಚ್ಚಿನ ಬೆಲೆ ಇದೆ. 1 kg ಗಡ್ಡೆಗೆ 500 ರೂಪಾಯಿಗೂ ಹೆಚ್ಚಿನ ಬೆಲೆ ಇರೋದ್ರಿಂದ ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೇಸರಿ ಬೇಸಾಯ ಮಾಡಬೇಕು. ಬಳಿಕ ಅದರ ಸಾಧಕ ಬಾಧಕಗಳು, ಲಾಭ ನಷ್ಟದ ಪ್ರಾಯೋಗಿಕ ಅನುಭವದ ಬಳಿಕ ಹೆಚ್ಚಿನ ಪ್ರಮಾಣದ ಗಡ್ಡೆಗಳನ್ನ ಬೆಳೆಸಬಹುದು. ನಮ್ಮ ಹಿಂದೆ ರೂಮ್ ಅದ, ಇದು 10x10 ಒಳಗಡೆ ನಾವು ಸೆಫ್ರಾನ್ ಬೆಳೆದೇವಿ. ನೀವು ಸೈಜ್ ಕೇಳ್ಬೋದು, 10x10 ಒಳಗೆ ಬೆಳಿಬೋದು ಅಥವಾ ದೊಡ್ಡ ಸೈಜ್ ಒಳಗೆ ಬೆಳಿಬೋದು ಅಂತ. ದೊಡ್ಡ ಸೈಜ್ ಒಳಗೆ ಅಂತಂದ್ರೆ ನೀವು ಬೆಳಿಬೋದು 200x200 ಮಾಡ್ಬೋದು, ಎಷ್ಟು ದೊಡ್ಡದಷ್ಟು ದೊಡ್ಡದು ಮಾಡ್ಬೋದು. ಇಲ್ಲಿ ನಾವು ಸಣ್ಣ ಪ್ರಮಾಣದೊಳಗೆ ಸ್ಟಾರ್ಟ್ ಮಾಡ್ಬೋದು ಅಂತಂದ್ರೆ 10x10 ಒಳಗೆ ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆ ನೀವು ಭೂಮಿನ ಬೇಕಂತೇನಿಲ್ಲ. ಇಲ್ಲಿ ಬಂಡವಾಳ ಅಂತಂದ್ರೆ ನಿಮ್ದು ಪ್ರಮಾಣ ಮೇಲೆ ಇರ್ತದೆ. ನೀವು ಎಷ್ಟು ಪ್ರಮಾಣ ನೀವು ಸೆಫ್ರಾನ್ ಹಾಕೋರ್ದಿರಿ, ಎಷ್ಟು ಪ್ರಮಾಣದೊಳಗೆ ನೀವು ಬೆಳೆಸೋರ್ದಿರಿ. ಇದೊಂದು ಇಂಥ ಏರಿಯಾ ಒಳಗೆ ನೀವು ಈ ಟೈಪ್ ಬೆಳೆ ಬರ್ಬೇಕಂತಂದ್ರೆ ನೀವು ಒಂದ್ಸಲ ಟೆಸ್ಟ್ ಮಾಡಬೇಕಾಗ್ತದೆ. ಟೆಸ್ಟ್ ಮಾಡ್ಬೇಕಂದಾಗ ನಾವು ಲಾಸ್ಟ್ ಇಯರ್ ಟ್ರೈ ಮಾಡಿದಾಗ ಸೆಫ್ರಾನ್ ನಮಗೆ ಬಂತು. ಎಷ್ಟು ಟ್ರೈ ಮಾಡಿದ್ದು, 10 kg ನಾವು ಬಲ್ಬ್ಸ್ ತೊಗೊಂಡಿದ್ದು. ಬಲ್ಬ್ಸ್ ಒಳಗೆ ಸೆಫ್ರಾನ್ ನಾವು ಸಕ್ಸಸ್ಫುಲಿ ಗ್ರೋ ಮಾಡಿದ್ದು. ಇದು ಫಸ್ಟ್ ಟೈಮ್ ಇನ್ ಕರ್ನಾಟಕ. ಆಮೇಲೆ ನಾವೇನು ಪ್ಲಾನ್ ಮಾಡಿದ್ದು, ಓಕೆ ಇದನ್ನು ಎಕ್ಸ್ಟೆಂಡ್ ಮಾಡೋಣ. ಎಕ್ಸ್ಟೆಂಡ್ ಮಾಡಿದ್ರೆ ನಾವು ಈ ಟೈಮ್ ನಾವು 130 kg ತೊಗೊಂಡೇವೆ. 130 kg ಬಲ್ಬ್ಸ್ ಒಳಗಡೆ ನಾವು ಸಕ್ಸಸ್ಫುಲ್ ಆಗಿ ಸಫ್ರಾನ್ನ ಬೆಳೆದೇವಿ. ಈಗ ನಮ್ ಜಸ್ಟ್ ಇರೋದಷ್ಟು ರೂಮ್ 10x10 ಒಳಗಡೆ 130 kg ನಾವು ಇಂಡೋರ್ ಒಳಗಡೆ ಬೆಳೆಯಕತ್ತೇವೆ. ಕೇಸರಿ ಗಡ್ಡೆಗಳನ್ನ ಟ್ರೇಗಳಲ್ಲಿ ಇರಿಸಿ ಬೆಳೆಸಬೇಕು. ಒಮ್ಮೆ ಗಡ್ಡೆಗಳನ್ನ ಟ್ರೇಗಳಲ್ಲಿ ಇರಿಸಿ ರೂಮ್ನಲ್ಲಿಟ್ರೆ ಸಾಕುವಂತ ಸುಮ್ಮನಾಗುವಂತಿಲ್ಲ. ಪ್ರತಿದಿನವೂ ರೂಮ್ನ ವಾತಾವರಣವನ್ನ ಪರಿಶೀಲಿಸ್ತಿರ್ಬೇಕು ಮತ್ತು ಅಗತ್ಯಕ್ಕೆ ತಕ್ಕಂತೆ ತಾಪಮಾನ ಮತ್ತು ತೇವಾಂಶದ ಪ್ರಮಾಣವನ್ನ ನಿಯಂತ್ರಿಸ್ತಿರ್ಬೇಕು. ಆಗ ಮಾತ್ರ ಉತ್ತಮ ಬೆಳೆ ಪಡೆಯಲು ಸಾಧ್ಯವಿದೆ. ನೀವು ಬರೀ ಹಾಕಿ ನಾ ಬಿಟ್ಬಿಟ್ನಿ, AC ಆನ್ ಮಾಡಿದ್ನಿ ಇಲ್ಲ ಚಿಲ್ಲರ್ ಆನ್ ಮಾಡಿ ಬಿಟ್ನಿ, ತಂಪೈತಿ ಬರ್ತಾವ ಅಂದ್ರೆ ಹಂಗಿರಂಗಿಲ್ಲ. ನೀವು ಅದು ಡೈಲಿ ಮೇಂಟೆನೆನ್ಸು ಇರ್ತದೆ ಇದ್ರದ್ದು. ನೀವು ಬೆಳಿಗ್ಗೆ ಒಂದ್ಸಲ ಟೆಂಪ್ರೇಚರ್ ಸೆಟ್ ಮಾಡಿದ್ರೆ ಸಂಜೆಗೆ ಒಂದ್ಸಲ ಟೆಂಪ್ರೇಚರ್ ಸೆಟ್ ಮಾಡಬೇಕಾಗ್ತದೆ. ಯಾಕಂದ್ರೆ ಇದು ಟೆಂಪ್ರೇಚರ್ ನೀವು ಮ್ಯಾನ್ಯುಯಲಿ ಸೆಟ್ ಮಾಡ್ತಿರ್ತೀರಿ, ಯಾಕಂದ್ರೆ ಕ್ಲೈಮೇಟಿಂದ ಬರ್ತಿರಂಗಿಲ್ಲ. ಮ್ಯಾನ್ಯುಯಲಿ ಅಂತಂದ್ರೆ ನೀವು ಜಸ್ಟ್ AC ಒಂದು ಟೆಂಪ್ರೇಚರ್ ಸೆಟ್ ಮಾಡಿ ಆಮೇಲೆ ಚಿಲ್ಲರ್ ಒಂದು ಟೆಂಪ್ರೇಚರ್ ಸೆಟ್ ಮಾಡಿ ಇಟ್ರೆ ಅಂತಂದ್ರೆ ನೀವು ಒಂದೊಂದು ದಿನಕ್ಕೆ ಒಂದು 10 ದಿನಕ್ಕೆ ಒಂದು ಚೇಂಜ್, ಒಂದು ವಾರಕ್ಕೆ ಒಂದು ಚೇಂಜ್, ಈ ಥರ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾಗತಿ. ಅದನ್ನ ನಾವು ಟ್ರೈನಿಂಗ್ ನಿಮ್ಗೆ ಹೇಳ್ಕೊಡ್ತೀವಿ, ಯಾವ ಟೈಪ್ ಮಾಡಬೇಕು, ಯಾವ ಟೈಪ್ ಇಡಬೇಕು, ಆಮೇಲೆ ಯಾವ್ಯಾವ ಸೀಸನ್ಗೆ ಅಂದ್ರೆ 1 ತಿಂಗಳಾದ್ಮೇಲೆ ಎಷ್ಟು ಚೇಂಜ್ ಆಗ್ತದೆ ಅನ್ನೋದನ್ನ ನಾನು ನಿಮ್ಗೆ ಕಲಿಸ್ಕೊಡ್ತೀವಿ. ಕೇಸರಿ ಗಡ್ಡೆಗಳನ್ನ ರೈತರೇ ಬೆಳೆಸಿಕೊಳ್ಳಬಹುದು. ಕೇಸರಿ ಗಡ್ಡೆಗಳನ್ನ ಒಮ್ಮೆ ತಂದು ಅದರಲ್ಲಿ ಹೂವನ್ನ ಬೆಳೆಸಿದ್ರೆ ಆ ಬಳಿಕ ಅವುಗಳನ್ನ ರೈತರೇ ವೃದ್ಧಿಸಿಕೊಳ್ಳಬಹುದು. ಬೆಳೆ ಬಂದ ಬಳಿಕ ಗಡ್ಡೆಗಳನ್ನ ಮಣ್ಣಿನಲ್ಲಿ ಹೂಳುತ್ತಾರೆ. ಆ ಬಳಿಕ 4-6 ತಿಂಗಳಲ್ಲಿ ಗಡ್ಡೆಗಳು ಬೆಳವಣಿಗೆ ಹೊಂದಿ 100 kg ಗಡ್ಡೆ 300ರಿಂದ 400 kgಗೆ ವೃದ್ಧಿಯಾಗುತ್ತೆ. ಆ ಬಳಿಕ ಅದೇ ಗಡ್ಡೆಗಳನ್ನ ಬಳಸಿ ಹೂವನ್ನ ಬೆಳೆಸಿಕೊಳ್ಳಬಹುದು. ಈ ಎಲ್ಲ ಸೀಸನ್ ಒಳಗೆ ಇದು ಬರಂಗಿಲ್ಲ. ಒಂದು ಸೀಸನ್ ಅದ, ಆಗಸ್ಟ್ ಒಳಗಡೆ ಏನಾಗ್ತದೆ ಅಂತಂದ್ರೆ ಆಗಸ್ಟ್ ಒಳಗಡೆ ಭೂಮಿ ಒಳಗಡೆ ಇರೋದನ್ನ ಬಲ್ಬ್ಸ್ನ ಹೊರಗಡೆ ತೆಗಿತಾರೆ. ಆಗಸ್ಟ್ ಒಳಗಡೆ ಯಾವಾಗ ತೆಗಿತಾರೆ ಅಂತಂತಂದ್ರೆ ಒಂದು ಬಲ್ಬ್ ನೀವು ಆ ಸೀಸನ್ ಮುಗಿದ್ಮೇಲೆ ವಾಪಸ್ ಭೂಮಿ ಒಳಗಡೆ ಹಾಕೋದಿರ್ತದೆ. ಆ ಬಲ್ಬ್ ನಿಮ್ಗೆ ಏನು ಸಿಗ್ತದಲ್ಲ ಆಗಸ್ಟ್ ಒಳಗಡೆ ಅದನ್ನ ನಾವು ತಗೊಂಡು ಬಂದು ಅದನ್ನ ಫಂಗಸ್ ಬರದಂಗೆ ಅದರದ್ದೆಲ್ಲ ಡಿಸ್ಇನ್ಫೆಕ್ಟ್ ಮಾಡಿ ಅದನ್ನ ನೀವು ಒಂದು ಕರೆಕ್ಟ್ ಟೆಂಪ್ರೇಚರ್ ಒಳಗೆ ಮಿಮಿಕ್ ಮಾಡಿ ಬೆಳೆಸೋದ್ರಿಂದ ನೀವು ಸಫ್ರಾನ್ ತೆಗಿಬಹುದು. ಆಮೇಲೆ ಹೆಂಗೆ ಯೂಸ್ ಆಗ್ತದ ಬಲ್ಬ್ ಅಂತಂದ್ರೆ ಸೆಪ್ಟೆಂಬರ್ ಇಂದ ನೀವು ಸ್ಟಾರ್ಟ್ ಮಾಡಿದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಮಿಡ್ ವರೆಗೂ ನೀವು ಬೆಳೆ ತೆಗಿಬಹುದು. 3 ಸಲ ನಿಮಗೆ ಬೆಳೆ ತೆಗಿಬಹುದು. 3 ಸಲ ನಿಮಗೆ ಫ್ಲವರ್ ಬರ್ತಾವ. ಒಂದೊಂದು ಬಲ್ಬ್ 3 ಸಲ ಫ್ಲವರ್ ಕೊಡ್ತಾವ. ಸೊ ನೀವು 3 ಟೈಮ್ ಫ್ಲವರ್ ತೆಗೆದ್ರ ಅಂತಂದ್ರೆ ಜಾನ್ ಮಿಡ್ ಒಳಗಡೆ ನೀವು ವಾಪಸ್ ಅದನ್ನ ಭೂಮಿ ಒಳಗೆ ಹಾಕ್ಬೇಕಾಗ್ತದೆ. ಭೂಮಿ ಒಳಗೆ ಹಾಕೋದ ಹೆಂಗ ಅಂತಂದ್ರೆ ಅಲ್ಲಿ ಹೆಂಗ್ ಮಾಡ್ತಾರಂದ್ರೆ ಬೇರೆ ಕಡೆ ಅಂದ್ರೆ ಎಲ್ಲಿ ಭೂಮಿ ಒಳಗೆ ಹಾಕೋರ ಅಂದ್ರೆ ನಾರ್ತ್ ಸೈಡ್ ನಾ ಹೇಳಿದಂಗೆ ಅಲ್ಲಿ ಅಫ್ಘಾನಿಸ್ತಾನ ಆಯ್ತು, ಬೇರೆ ಕಡೆ ಜಾಗದಾಗ ಹೆಂಗ್ ಮಾಡ್ತಾರಂದ್ರೆ ಅವ್ರು ಅದಕ್ಕೊಂದು ಬೇಕಾಗಿರೋದು ಜಾಗ ಕರೆಕ್ಟ್ ತಗೊಂಡು ಅದನ್ನೆಲ್ಲ ಡಂಪ್ ಮಾಡ್ತಾರೆ ಅಂದ್ರೆ ಒಂದು ಸೈಡ್
ನೀವು ಡೇರೆ ಗಡ್ಡಿ ಎಲ್ಲ ನೋಡಿರ್ಬೋದು, ಒಂದೊಂದು ಹೆಂಗೆ ಎರಡೆರಡು ಆಗ್ತಾವಲ್ಲ, ಹಂಗೆ ಇವು ಏನು ಸಫ್ರಾನ್ ಬಲ್ಬ್ ಇರ್ತಾವಲ್ಲ, ಒಂದೊಂದು ಇದ್ದದ್ದು 4 ಆಗ್ತಾವೆ. ಫಾರ್ ಎಕ್ಸಾಂಪಲ್ ಒಂದು 100 kgನ ಭೂಮಿ ಒಳಗೆ ಹಾಕಿದಾರೆ ಅಂತಂತಂದ್ರೆ, ನೀವು ಯಾವಾಗ ಜಾನ್ದಿಂದ ನಿಮ್ಗೆ ಜುಲೈವರೆಗೂ ಏನು ಮತ್ತೆ ವಾಪಸ್ ಭೂಮಿಯಿಂದ ತೆಗಿಯಕ್ಕೆ ಹೋಗ್ತಾರಲ್ಲ, ಅಷ್ಟರೊಳಗೆ 100 kg ಹಾಕಿದ್ದು 400 kg ಆಗಿರ್ತದೆ. 400 kg ಅಂದ್ರೆ ಸರಾಸರಿ ಹಿಡ್ಕೊರಿ ಒಂದು 300-350 kg, ಅಟ್ಲೀಸ್ಟ್ 300 kg ವರ ಸಿಗ್ತದೆ ನಿಮಗೆ. ಸೊ ಆ 300 kgನ ಮತ್ತೆ ವಾಪಸ್ ಏನು ಮಾಡೋದಂದ್ರೆ, ನೀವು ಸೇಮ್ ಇದೇನು ಏರೋಫಾರ್ಮಿಕ್ ಒಳಗಡೆ ನಾವು ಹೆಂಗೆ ಇಂಡೋರ್ ಒಳಗೆ ಬೆಳೆಸತ್ತೇವಲ್ಲ, ಅದೇ ಇಂಡೋರ್ ಒಳಗಡೆ ರ್ಯಾಕ್ ಒಳಗಡೆ ನೀವು ಮತ್ತೆ ಇದೇ ಸೇಮ್ ನಾವೇನು ಇನ್ಸ್ಟ್ರೂಮೆಂಟ್ ಎಲ್ಲ ಹೇಳಿದ್ನಲ್ಲ, ಸಲಕರಣೆಗಳ ಈ ಚಿಲ್ಲರ್, AC, ಆಮೇಲೆ ಹ್ಯೂಮಿಡಿಫೈಯರ್ ಇವನ್ನ ಯೂಸ್ ಮಾಡ್ಕೊಂಡು, ಸೊ ಅದರೊಳಗಿಂದ ನೀವು ಫ್ಲವರ್ ತೆಗಿಬೋದು. ಮತ್ತು ಅಲ್ಲಿ ಜನ ಅದನ್ನ ಡೈರೆಕ್ಟ್ ಮಣ್ಣೊಳಗೆ ಒಂದು ಚಲೋ ಜಾಗ ಮಾಡಿ ಹಾಕ್ತಾರೆ. ನಾವು ಮಾಡ್ಬೇಕಂದಾಗ ಏನದ, ಆ ಮಣ್ಣು ಯಾವ ಟೈಪ್ ಅದ, ಜಮ್ಮು ಕಾಶ್ಮೀರ ಆಯಿತು, ಶ್ರೀನಗರದಾಯಿತು, ಮಣ್ಣು ಯಾವ ಟೈಪ್ ಅದ ಮಿಶ್ರಣವನ್ನ ನಾವು ಇಲ್ಲಿ ನಮ್ಮ ಕಡೆ ಮಾಡ್ಕೊಳ್ಬೋದು. ಸ್ಯಾಂಡ್ ಆಯಿತು, ಆಮೇಲೆ ಮಣ್ಣಾಯಿತು. ಇದು ಯಾಕಂದ್ರೆ ಕರಿ ಮಣ್ಣೊಳಗೆ ನೀವು ಡೈರೆಕ್ಟ್ ಹಾಕಿದ್ರೆ ಬರಂಗಿಲ್ಲ. ಡೈರೆಕ್ಟ್ ಅದಕ್ಕೊಂದು ಡಿಫ್ರೆಂಟ್ ಟೈಪ್ ಮಿಶ್ರಣ ಮಾಡ್ಕೊಂಡು ಒಂದು ಚಲೋ ಜಾಗ ತೊಗೊಂಡು ನೆರಳಿಳು ಜಾಗದಾಗ ಇದು ನೀವು ಹಾಕೋದ್ರಿಂದ ನಿಮ್ಗೆ ಮತ್ತೆ ಜುಲೈ ಎಂಡ್ವರೆಗೂ ಒಂದು ಸಫ್ರಾನ್ ಬಲ್ಬ್ ಒಂದು ಇದ್ದಿದ್ದು 3-4 ಆಗ್ತದೆ. ನೀವೊಂದು ಈ ಸರ 100 kg ಹಾಕಿದ್ರಂತಂದ್ರೆ ನಿಮ್ಗೆ ಜುಲೈ ಎಂಡ್ವರೆಗೂ ಏನಿಲ್ಲ ಅಂತಂದ್ರೆ 300-350 kg ನಿಮ್ಗೆ ಬಲ್ಬ್ ಸಿಗ್ತದೆ. ಸೊ ಮತ್ತೆ ನೀವು ನೆಕ್ಸ್ಟ್ ಇಯರ್ ಮತ್ತೆ 300 ಹಾಕ್ರಿ, ನಿಮ್ದು ಡಬಲ್ ಆಗ್ತದೆ. ನೀವು ಹೋಗಿ ಮತ್ತೆ ನಾವು ಹೊಸ ಬಲ್ಬ್ಸ್ ತೊಗೋಬೇಕಂತ ಏನಿಲ್ಲ, ನಿಮ್ಮ ಬಲ್ಬ್ಸ್ ನೀವು ಅದನ್ನ ಯೂಸ್ ಮಾಡ್ಕೊಂತ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೋದು. ಕೇಸರಿ ಬೆಳೆಯಲು ಲ್ಯಾಬ್ನಂತಹ ವ್ಯವಸ್ಥೆ ಮಾಡಿಕೊಳ್ಬೇಕು ಮತ್ತು ರೂಮ್ನಲ್ಲಿ ತಾಪಮಾನ ನಿಯಂತ್ರಿಸಲು ಚಿಲ್ಲರ್, AC, ಹ್ಯೂಮಿಡಿಫೈಯರ್ ಸೇರಿದಂತೆ ಹಲವು ಉಪಕರಣಗಳು ಬೇಕಾಗತ್ತೆ. ಇದು ವೆಚ್ಚ ಅಂತ ಬಂದಾಗ ನೀವು ನೋಡ್ಬೋದು, ನಾರ್ತ್ ಇಂಡಿಯಾದಾಗ ಇದ್ರ ವೆಚ್ಚ ಅನ್ನಕ್ಕೆ ಏನಿರಂಗಿಲ್ಲ. ಯಾಕಂದ್ರೆ ಅವ್ರು ನಾವು ಹೆಂಗೆ ಉಳ್ಳಾಗಡ್ಡಿ ಬೆಳಿತೇವಲ್ಲ, ನಾವು ಹೆಂಗೆ ಟೊಮೆಟೊ ಬೆಳಿತೇವಲ್ಲ, ಹಂಗೆ ಅವರು ಹೊಲದಾಗ ಬೆಳಿತಾರೆ. ಇದನ್ನ ಅದು ಒಂದು ಸೀಸನ್ದಾಗ ಬೆಳಿತಾರು. ನಾವು ಇಲ್ಲಿ ಬೆಳಿಬೇಕಂದಾಗ ನಮ್ಗೆ ಇಂಡೋರ್ ಒಳಗೆ ಬೆಳಿಬೇಕಾಗ್ತೈತಿ. ಇಂಡೋರ್ ಒಳಗೆ ಬೆಳಿಬೇಕಂದಾಗ ಅದಕ್ಕೆ ನಾ ಹೇಳಿದಂಗೆ ಸಲಕರಣೆ ಅಂದಾಗ ಚಿಲ್ಲರ್ ಬೇಕಾಕತಿ, ಅದಾದ್ಮೇಲೆ AC ಬೇಕಾಕತಿ, AC ಹಾಕತ್ತವು. ಹ್ಯೂಮಿಡಿಫೈಯರ್ ಎದಕ್ಕಪ್ಪ ಅಂದ್ರೆ ಹ್ಯೂಮಿಡಿಟಿ ಮೇಂಟೈನ್ ಮಾಡಕ್ಕೆ, ಅಲ್ಲಿದ್ದು ಹ್ಯೂಮಿಡಿಟಿ ಏನದಲ್ಲ ಆ ಸೇಮ್ ನಾವು ಮಿಮಿಕ್ ಮಾಡಿ ಇಲ್ಲಿ ನಾವು ಮೇಂಟೈನ್ ಮಾಡಕ್ಕೆ ನಮ್ಗೆ ಹ್ಯೂಮಿಡಿಫೈಯರ್ ಬೇಕಾಕತಿ. ಇದಕ್ಕೆ ಎಷ್ಟು ವೆಚ್ಚ ಆಕತಿ ಅಂತಂದ್ರೆ, ಒಂದು ಚಿಲ್ಲರ್ನ ನಿಮ್ದು ಸೈಜ್ ಪ್ರಕಾರ ನೀವು ಎಷ್ಟು ದೊಡ್ಡ ರೂಮ್ ತೊಗೊಳಕತ್ತೀರಿ, ಒಂದು 10x10 ಒಳಗೆ ಅಂತಂದ್ರೆ 1/2 ಟನ್ ಚಿಲ್ಲರ್ ಮೇಲೆ ನೀವು ವರ್ಕ್ ಮಾಡ್ಬೋದು. 1/2 ಟನ್ ಚಿಲ್ಲರ್ ಎಷ್ಟು ಬೀಳ್ತದಪ್ಪ ಅಂದ್ರೆ ಏನಿಲ್ಲ ಅಂದ್ರೆ 1 ಲಕ್ಷ ರೂಪಾಯಿ ಬೀಳ್ತದೆ. ಆಮೇಲೆ ಒಂದು AC ಬೇಕಾಗದ, ಒಂದು ಹ್ಯೂಮಿಡಿಫೈಯರ್ ಒಂದು 30,000 ಬೀಳ್ತದೆ ಅಷ್ಟೇ. ನಿಮ್ದು ಏರಿಯಾ ದೊಡ್ಡದಾದಂಗೆ, ಈಗ ನೋಡಿ ನಾನು 20x20 ಒಳಗೆ ಮಾಡ್ತೀನಿ, ಇಲ್ಲ 40x40 ಒಳಗೆ ಮಾಡ್ತೀನಿ, ದೊಡ್ಡ ಕಂಟೈನರ್ ಒಳಗೆ ಮಾಡ್ತೇನೆ ಅಂದಾಗ ಅದ್ರ ತಕ್ಕಂಗೆ ಅಂದ್ರೆ ಅದನ್ನು ಮೇಂಟೈನ್ ಮಾಡುವಷ್ಟು ಕೆಪಾಸಿಟಿ ಆ ಚಿಲ್ಲರ್ಗೆ ಇರಬೇಕು. ಲೈಕ್ ನೀವು 2 ಟನ್ ಹೋಗ್ಬೋದು, 3 ಟನ್ ಚಿಲ್ಲರ್ ಹೋಗ್ಬೋದು. ನಿಮ್ದು ಸೈಜ್ ಮೇಲೆ ಡಿಪೆಂಡ್ ಆಗ್ತದೆ ನಿಮ್ಮ ವೆಚ್ಚ ಎಷ್ಟು ಆಗ್ತದೆ ಅಂತ. 10x10 ಒಳಗೆ ನಾವು ದುಡ್ಡು ಹಾಕಿದ್ದಂತಂದ್ರೆ ಈಗ ನಮ್ಗೆ ಖರ್ಚಾಗಿದ್ದು 3 ಲಕ್ಷವರೆಗೂ ಖರ್ಚಾಗಿದೆ. ಇದನ್ನು 3 ಲಕ್ಷವರೆಗೂ ನಾವು ಯಾಕೆ AC-ಗೆ 1 ಲಕ್ಷ ರೂಪಾಯಿ ಅಂತೂ ಬೀಳತ್ತದ. ನಾ ಹೇಳಿ ಚಿಲ್ಲರ್ಗೆ AC 1 ಲಕ್ಷ ರೂಪಾಯಿ ಅಂದ್ರೆ ಬೀಳತ್ತದ. ಆಮೇಲೆ ಅದ್ರ ಮೇಲೆ AC, ಆಮೇಲೆ ನೀವು ಹ್ಯೂಮಿಡಿಫೈಯರ್, ಅದಾದ್ಮೇಲೆ ನೀವು ಬಲ್ಬ್ಸ್ ಕೊಂಡ್ಕೋಬೇಕಾಗ್ತದೆ. ಬಲ್ಬ್ಸ್ ನಿಮ್ಮ ಮೇಲೆ ಡಿಪೆಂಡ್. ನೀವು 100 kg ತೊಗೊಳ್ತಾ ಇದ್ರೆ 1 kg ಮಾರ್ಕೆಟ್ ಒಳಗಡೆ ಅದ 300 ಅಂತಂದ್ರೆ 600ವರೆಗೂ ಅದ, 800 ಅದ, 1000 ರೂಪಾಯಿನೂ ಅದ 1 kg ಬಲ್ಬ್ಸ್. ಅದ ಗ್ರೇಡ್ ಮೇಲೆ ಅದ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 3 ಈ ಥರ ಅದಾವ. ಗ್ರೇಡ್ ಮೇಲೆ ನೀವು ತೊಗೊಂಡಾಗ ಒಳ್ಳೆ ಚಲೋ ಗ್ರೇಡ್ ತಗೋರಿ, ಬಲ್ಬ್ಸ್ ತೊಗೊಂಡು ನೀವು ಅದನ್ನ ಗ್ರೋತ್ ಮಾಡ್ರಿ ಅಂತಂದ್ರೆ ನಿಮ್ಗೆ ಒಳ್ಳೆ ಸಫ್ರಾನ್ ಬರ್ತದೆ. 10x10 ಒಳಗೆ ನೀವು ಬೆಳಿಬೇಕಂದ್ರೆ ನಿಮ್ಗೊಂದು ಅಪ್ರಾಕ್ಸಿಮೇಟ್ಲಿ 3 ಲಕ್ಷ ರೂಪಾಯಿವರೆಗೂ ಖರ್ಚದ. ಇದು ಆದಾಯ ನಾ ಹೇಳಿದ ಪ್ರಕಾರ 130 kgಗೆ ಏನಿಲ್ಲದ್ರೆ 1-1.5 kg ನೀವು ಸಫ್ರಾನ್ ಬೆಳಿಬೋದು. 1-1.5 kg ಅಂದಾಗ ನಾ ಹೇಳಿದ ಪ್ರಕಾರ ನಿಮ್ಮ ಗ್ರೇಡ್ ಮೇಲೆ ಡಿಪೆಂಡ್ ಆಗ್ತದೆ ನಿಮ್ದು ಸಫ್ರಾನ್ಗೆ ಎಷ್ಟು ರೇಟ್ ಸೆಟ್ ಆಕತ್ತೆ ಅಂತ ಹೇಳಿ. ನೀವು ನಿಮ್ಮ ಸಫ್ರಾನ್ ಚಲೋ ಗ್ರೇಡ್ ಇತ್ತಂತಂದ್ರೆ ಏನಿಲ್ಲಂದ್ರೂ 3 ಲಕ್ಷದಿಂದ 5 ಲಕ್ಷವರೆಗೂ ಸೆಟ್ ಆಗ್ತದೆ ಸಫ್ರಾನ್ ರೇಟ್. 1 ಗ್ರಾಂ ಕೇಸರಿ ಪಡೆಯಲು 150ರಿಂದ 160 ಹೂ ಬೇಕು. ಒಂದು ಗ್ರಾಂ ಕೇಸರಿಯನ್ನ ಪಡಿಬೇಕೆಂದರೆ 150ರಿಂದ 160 ಹೂಗಳು ಬೇಕಾಗತ್ತೆ. ಹೂವಿನಲ್ಲಿರುವ ಸ್ಟಿಗ್ಮಾವನ್ನ ಬೇರ್ಪಡಿಸಿ ಅದನ್ನ ಸೂಕ್ತ ವಾತಾವರಣದಲ್ಲಿ ಒದಗಿಸಿ ಕೇಸರಿ ಉತ್ಪಾದಿಸಬಹುದು. ಕೇಸರಿಗಂತೂ ಭಾರಿ ಬೇಡಿಕೆ ಇದ್ದೇ ಇದೆ. ಇನ್ನು ಹೂವಿನ ದಳಗಳಿಗೂ ಬೇಡಿಕೆ ಇದ್ದರೂ ಅದನ್ನ ಮಾರಾಟ ಮಾಡಬಹುದು. 130 kg ಬಲ್ಬ್ಸ್ ನಾವು ಹಾಕಿ ಟ್ರೈ ಮಾಡಿದಾಗ ನೀವು ಅಪ್ರಾಕ್ಸಿಮೇಟ್ಲಿ ಏನಿಲ್ಲ ಅಂತಂದ್ರೆ 1-1.5 kg ಅಷ್ಟು ನೀವು ಸಫ್ರಾನ್ನ ತೆಗಿಬಹುದು. ಸಫ್ರಾನ್ ಅಷ್ಟು ಗ್ರೋತ್ ಆಗ್ತದೆ.
ಅಷ್ಟು ಫ್ಲವರ್ಸ್ ಬರ್ತಾವೆ. ನೀವು ಫ್ಲವರ್ಸ್ ಅಂದಾಗ ನೀವು ಬರೀ ಅದ್ರದ್ದು ಥ್ರೆಡ್ ಅಷ್ಟು ಸೆಫ್ರಾನ್ ಅಷ್ಟೇ ಯೂಸ್ ಆಕತ್ತೆ ಅಂತ ಅನ್ಕೋದಿಲ್ಲ. ಇದ್ರದ್ದು ಫ್ಲವರ್ ಯೂಸ್ ಆಗ್ತದೆ, ಅದ್ರ ಒಳಗಡೆ ಏನು ಎಲ್ಲೋ ಬರ್ತದಲ್ಲ ಅದು ಸ್ಟ್ರಿಂಗ್ಸು ಯೂಸ್ ಆಗ್ತಾವೆ. ಈ ಸಪ್ರೇಟ್ ಇಂಡಸ್ಟ್ರಿ ಅದಾವ ಅದು ಯೂಸ್ ಮಾಡ್ಕೊಳಕ್ಕೆ. ಒಂದಷ್ಟು ಸ್ವೀಟ್ಸ್ ಮಾಡ್ತಾರೆ ಫ್ಲವರ್ಲಿ, ಮತ್ತು ನಾ ಹೇಳಿದಂಗೆ ಕಾಸ್ಮೆಟಿಕ್ ಯೂಸ್ ಮಾಡ್ತಾರೆ. ಸೊ ಫ್ಲವರ್ ಏನು ವೇಸ್ಟ್ ಆಗಂಗಿಲ್ಲ. ದೇಶದ ಒಟ್ಟು ಕೇಸರಿ ಬೇಡಿಕೆ 100 ಟನ್. ನಮ್ಮ ದೇಶದಲ್ಲಿ ಪ್ರಸ್ತುತ ಬೆಳೆಸ್ತಾ ಇರುವ ಕೇಸರಿ ದೇಶದ ಒಟ್ಟು ಬೇಡಿಕೆಯನ್ನ ಪೂರೈಸುವಷ್ಟಿಲ್ಲ. ದೇಶದಲ್ಲಿ ಸುಮಾರು 100 ಟನ್ಗೂ ಹೆಚ್ಚಿನ ಬೇಡಿಕೆ ಇದೆ. ಆದ್ರೆ ನಮ್ಮಲ್ಲಿ ಸುಮಾರು 4 ಟನ್ ಉತ್ಪಾದನೆಯಾಗ್ತಾ ಇದೆ. ಅಂದ್ರೆ ಸುಮಾರು 95 ಟನ್ ಕೇಸರಿಯನ್ನ ಹೊರಗಿನಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಅಂದರೆ ಕೇಸರಿಗೆ ಇರುವ ಮಾರುಕಟ್ಟೆಯನ್ನ ಊಹಿಸಿಕೊಳ್ಳಬಹುದು. ಗುಣಮಟ್ಟದ ಆಧಾರದಲ್ಲಿ 1 ಕೆಜಿ ಕೇಸರಿಗೆ 3 ರಿಂದ 6 ಲಕ್ಷ ರೂಪಾಯಿವರೆಗೆ ಬೆಲೆ ಇದೆ. ನೀವು ಮಾರ್ಕೆಟ್ ಅಂತ ಬಂದಾಗ ಇದನ್ನ ಇಂಡಿಯಾಗ ನೀವು ಅನ್ಕೊಳ್ಬಹುದು, ಇಂಡಿಯಾ ಒಳಗೆ ಭಾಳ ಇರ್ಬೋದು ಸಫ್ರಾನ್ ಬೆಳೆ. ಅವರ ನಾವು ಎಕ್ಸ್ಪೋರ್ಟ್ ಮಾಡತ್ತಿರ್ಬೇಕು ಅನ್ಕೊಳ್ಬಹುದು. ಬಟ್ ಇಂಡಿಯಾ ಒಳಗೆ ಭಾಳ ಕಡಿಮೆ ಅದ. ಯಾಕಂದ್ರೆ ನಮ್ಮ ಸ್ಪೇಸ್ ಎಷ್ಟದ ಅಂತಂದ್ರೆ ಇಂಡಿಯಾ ಒಳಗಡೆ ಜಸ್ಟ್ ನಾರ್ತ್ ಒಳಗಡೆ, ನಾರ್ತ್ ಅಂದ್ರೆ ನೀವು ಹಿಮಾಚಲ್ ಕಾಶ್ಮೀರ್ ಕಡೆ ಏನು ಹೋಗ್ತಿರಲ್ಲ ಅದ್ರೊಳಗೆ ಅಲ್ಲಷ್ಟು ಸಫ್ರಾನ್ ಬೆಳಿತಾರೆ. ಬಿಟ್ಟು ನೀವು ಕೆಳಗಡೆ ಬಂದಂಗೆ ಸೌತ್ ಇಂಡಿಯಾ ಆಯ್ತು, ವೆಸ್ಟ್ ಆಯ್ತು, ನಾರ್ತ್ ಆಯ್ತು, ಅಲ್ಲಿ ಬೆಳೆಯೋಕ್ಕಾಗಂಗಿಲ್ಲ. ಯಾಕಂದ್ರೆ ಆ ಥರ ಕ್ಲೈಮೇಟ್ ಇಲ್ಲ, ಭೂಮಿಯೊಳಗೆ ಬೆಳೆಯೋಕ್ಕಾಗಂಗಿಲ್ಲ. ಈ ಥರದ ಎಕ್ಸ್ಪೋರ್ಟ್ ನಾವು ಮಾಡೋಕ್ಕಿಂತ ಇಂಪೋರ್ಟ್ ಭಾಳ ಅದ ಇಂಡಿಯಾಕ್ಕೆ. ಎಷ್ಟು ಟನ್ ಗಂಟ್ಲೆ 1000 ಟನ್ ಇಂಪೋರ್ಟ್ ಮಾಡ್ಕೊಳತ್ತೀವಿ, ಬೇರೆ ಕಂಟ್ರಿಯಿಂದ ನಾವು ಇಂಪೋರ್ಟ್ ಮಾಡ್ಕೊಳತ್ತೀವಿ. ಸೊ ನಾವು ಇದನ್ನು ಬೆಳೆಯೋದ್ರಿಂದ ನಿಮ್ಗೆ ಅದಕ್ಕೆ ನಿಮ್ಗೆ ಚಲೋ ಮಾರ್ಕೆಟು ಸಿಗ್ತದೆ. ಯಾಕಂದ್ರೆ ನೀವು ನೋಡಿದ್ರೆ ಕಾಶ್ಮೀರದಾಗ ಇದ್ರೆ ಗೋರ್ಮೆಂಟ್ ತಗೊಳ್ತದೆ ಇದನ್ನು. ಆ್ಯಕ್ಚುಲಿ ನಮ್ಮ ಕಡೆ ಹೆಂಗೆ ನಾವು ಕಾಯಿಪಲ್ಲೆ ಹೆಂಗೆ ಗೋರ್ಮೆಂಟ್ ಜೋಳ ಗಿಳ ಆಯಿತು, ಇದನ್ನ ಹೆಂಗೆ ಗೋರ್ಮೆಂಟ್ ಹೆಂಗೆ ಒಂದು ಸಬ್ಸಿಡಿ ಇದು ಸೆಟ್ ಮಾಡಿ, ಒಂದು ರೇಟ್ ಸೆಟ್ ಮಾಡಿ ಹೆಂಗೆ ತೊಗೊಳ್ತಾರಲ್ಲ ಹಂಗೆ ಅಲ್ಲಿ ತೊಗೊಳ್ತಾರೆ. 1 kg ಅಂದ್ರೆ ನೀವು ಹೇಳ್ಬೋದು ಅಲ್ಲಿ ನಿಮ್ಮ ಕ್ವಾಲಿಟಿ ಪ್ರಕಾರ ಯಾವ ಟೈಪ್ ಸಫ್ರಾನ್ ಬೆಳೆದಿರಲ್ಲ ಆ ಟೈಪ್ ಸಫ್ರಾನ್ ಮೇಲೆ 1 kgಗೆ 3 ಲಕ್ಷದಿಂದ 4 ಲಕ್ಷದಿಂದ 5 ಲಕ್ಷವರೆಗೂ ಅದ. ನೀವು ನಿಮ್ಮ ಡಿಪೆಂಡ್, ನೀವು 10x10 ಬೆಳೆಸ್ತೀರಿ, 100x100 ಒಳಗೆ ಬೆಳೆಸ್ತೀರಿ. ನೀವು ಯಾವ ಕ್ವಾಂಟಿಟಿ ಒಳಗೆ ಬೆಳೆಸ್ತಾರಲ್ಲ ಆ ಕ್ವಾಂಟಿಟಿ ಒಳಗೆ ನಿಮ್ಗೆ ಸಫ್ರಾನ್ ಸಿಗ್ತೈತಿ. ಗುಣಮಟ್ಟದ ಕೇಸರಿ ಬೆಳೆದ್ರೆ ಅದಕ್ಕೆ ಬೇಡಿಕೆ ಇದ್ದೇ ಇರುತ್ತೆ. ಇನ್ನು ರಜತ್ ಅವರು ಸುಮಾರು 3 ಲಕ್ಷಕ್ಕಿಂತ ಹೆಚ್ಚಿನ ಖರ್ಚು ಮಾಡಿದ್ದು 130 ಕೆಜಿ ಗಡ್ಡೆಯಲ್ಲಿ ಕೇಸರಿ ಬೆಳೆದಿದ್ದಾರೆ. ಅದರಲ್ಲಿ 1 ರಿಂದ 1.5 ಕೆಜಿ ಇಳುವರಿ ದೊರೆಯಲಿದೆ. ಈ ಲೆಕ್ಕಾಚಾರದಲ್ಲಿ ನೋಡಿದ್ರೆ 1-2 ವರ್ಷದಲ್ಲೇ ಹಾಕಿದ ಬಂಡವಾಳ ವಾಪಸ್ಸಾಗಿ ಮುಂದಿನ ವರ್ಷಗಳಲ್ಲಿ ಹೆಚ್ಚಿನ ಲಾಭ ಸಿಗುತ್ತೆ. ಭವಿಷ್ಯದಲ್ಲಿ ಕೇಸರಿ ಗಡ್ಡೆಗಳನ್ನು ಮಾರಾಟ ಮಾಡಿ ಹೆಚ್ಚಿನ ಲಾಭ ಗಳಿಸಬಹುದು. ಸೇಲ್ಸ್ ಅಂತ ಬಂದಾಗ ನೀವು ಹೆಂಗೆ ಮಾಡ್ಬೋದು ಅಂತಂದ್ರೆ 2 ವಿಧ ಅದ. ಒಂದು ವಿಧ ಅಂತಂದ್ರೆ ನೀವು ಡೈರೆಕ್ಟ್ ಗೋರ್ಮೆಂಟ್ಗೆ ಸೇಲ್ ಮಾಡ್ಬೋದು. ಗೋರ್ಮೆಂಟ್ ಸೇಲ್ ಮಾಡಿದ್ರೆ ನಿಮ್ಗೆ ಅದೊಂದು ಸೆಟ್ ಅಮೌಂಟ್ ಇರ್ತದೆ. ನಿಮ್ಗೆ ಚಲೋ ಬೆಳೆ ಬಂದಾಗ ಆ ಚಲೋ ಬೆಳೆಲೆ ನೀವು ಒಂದು ಚಲೋ ಗ್ರೇಡ್ಲೆ ಮಾರಿದ್ರೆ ಅಂತಂದ್ರೆ 1 kgಗೆ 5 ಲಕ್ಷವರೆಗೂ ನೀವು ಕಮಾಸ್ ಮಾಡ್ಬೋದು. 5 ಲಕ್ಷವರೆಗೂ ನೀವು ರೊಕ್ಕ ತೊಗೊಳ್ಬೋದು. ಇದನ್ನ ಇನ್ನೊಂದು ಏನು ಮಾಡ್ಬೋದು ಅಂತಂದ್ರೆ ನೀವು ರಿಟೇಲ್ ಒಳಗೆ ಮಾರ್ಕೊಳ್ಬೋದು. ಕಾಸ್ಮೆಟಿಕ್ ಇಂಡಸ್ಟ್ರಿ ಒಳಗೆ ಯೂಸ್ ಮಾಡ್ತಾರೆ, ಮತ್ತು ಸಫ್ರಾನ್ನ ಫುಡ್ ಇಂಡಸ್ಟ್ರಿ ಒಳಗೆ ಯೂಸ್ ಮಾಡ್ತಾರೆ. ನೀವು ಸ್ವೀಟ್ಸ್ ನೋಡ್ಬೋದು, ಸ್ವೀಟ್ಸ್ ಮೇಲ್ಗಡೆ ಸೆಫ್ರಾನ್ ಇರ್ತದೆ. ಯಾವುದೇ ನೀವು ಲಸ್ಸಿ ತೊಗೊಳಕ್ಕೆ ಹೋಗ್ರಿ, ಲಸ್ಸಿ ಮೇಲೆ ಸೆಫ್ರಾನ್ ಇರ್ತದೆ. ಆಮೇಲೆ ಪ್ರೆಗ್ನೆಂಟ್ ವುಮೆನ್ ಇದ್ದವ್ರು ಲಸ್ಸಿ ಇದನ್ನು ಕೊಡ್ತಾರೆ ಸೆಫ್ರಾನ, ನಿಮ್ಗೆ ಗೊತ್ತಾದ. ಸೊ ರಿಟೇಲ್ ಒಳಗೆ ಮಾಡ್ಬೇಕಂದ್ರೆ ನಿಮ್ದೊಂದು ನೀವು ಲೋಗೋ ಮಾಡ್ಕೊ, ನಿಮ್ದೊಂದು ಕಂಪ್ನಿ ಮಾಡ್ಕೊರಿ, ನಿಮ್ದೊಂದು ಬ್ರ್ಯಾಂಡ್ ಮಾಡ್ಕೊರಿ. ನೀವು ಆ ಟೈಪ್ ಮಾರಿದ್ರೆ ಅಂತಂದ್ರೆ ನಿಮ್ದು ಒಳ್ಳೆ ಕ್ವಾಲಿಟಿ ಸೆಫ್ರಾನ್ ಇದ್ರೆ 5 ಲಕ್ಷಕ್ಕಿಂತನೂ ಜಾಸ್ತಿ ನೀವು ತಗೊಳ್ಬೋದು ದುಡ್ಡು. ಕಾಶ್ಮೀರ ಕಣಿವೆಯಲ್ಲಿ ಮಾತ್ರ ಬೆಳೆಯುವ ಕೇಸರಿಯನ್ನ ಏರೋಫೋನಿಕ್ಸ್ ವಿಧಾನದಲ್ಲಿ ನಮ್ಮ ರಾಜ್ಯದಲ್ಲೂ ಬೆಳೆಯಲು ಸಾಧ್ಯವಿದೆ. ಸಣ್ಣ ಜಾಗದಲ್ಲೇ ಕೇಸರಿ ಬೇಸಾಯ ಮಾಡಿ ಲಕ್ಷ ಗಳಿಸಬಹುದು. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಣೆ ಮಾಡೋದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.